ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ಇವತ್ತು ನಾನು ನಿಮಗೆ ನಿಮ್ಮ ಜೀವನದಲ್ಲಿ ಕೊರಗಜ್ಜ ಪವಾಡ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಏನು ಮಾಡಿದರೆ ಆ ದೈವವನ್ನು ಉಳಿಸ್ಕೊಳ್ಬಹುದು ಅನ್ನೋದನ್ನು ನಾನು ಹೇಳ್ತೇನೆ. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನೋಡಿ, ಇಲ್ಲಿ ಇವಾಗ ಕೊರಗಜ್ಜನ ಬಗ್ಗೆ ಹೆಚ್ಚಿನವರಿಗೆ ಗೊತ್ತುಂಟು. ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಕೆಲವರು ಹೇಳ್ತಾರೆ ನಾವು ಕೊರಗಜ್ಜನನ್ನು ತುಂಬ ಪ್ರಾರ್ಥನೆ ಮಾಡಿದ್ವಿ, ಆದ್ರೂ ಅಜ್ಜ ನಮ್ಮ ಭಕ್ತಿಗೆ ಒಲಿತಾ ಇಲ್ಲ, ನಮ್ಮ ಕಷ್ಟ ಪರಿಹಾರ ಆಗ್ತಾ ಇಲ್ಲ, ಏನಕ್ಕೆ ಹೀಗೆ ಆಗ್ತಾ ಉಂಟು ಅಂತ. ನೋಡಿ, ದೈವಶಕ್ತಿಯನ್ನು ಉಳಿಸಿಕೊಳ್ಳುವುದು ಅಷ್ಟೇನು ಕಷ್ಟದ ಕೆಲಸ ಅಲ್ಲ, ಹಾಗಂತ ಅಷ್ಟೇ ಸುಲಭ ಅಂತ ಕೂಡ ಹೇಳಲಿಕ್ಕೆ ಬರಲ್ಲ. ಏನಕ್ಕಂದರೆ ಒಬ್ಬೊಬ್ಬರ ಮನಸ್ಸಿನ ರೀತಿ ನೀತಿಗಳು ಭಾವನೆಗಳು ಬೇರೆ ಬೇರೆ ರೀತಿಯಾಗಿರುತ್ತೆ. ಕೆಲವರಿಗೆ ದೈವದ ಬಗ್ಗೆ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ಗೊತ್ತಿರಲ್ಲ. ತುಳುನಾಡಿನಲ್ಲಿ ಹೆಚ್ಚಿನವರಿಗೆ ದೈವದ ಬಗ್ಗೆ ಗೊತ್ತಿರುತ್ತೆ, ಅಂದರೆ ಮನೆಯಲ್ಲಿ ದೈವವನ್ನು ನಂಬ್ತೇವಲ್ಲ, ಸೊ ಹಾಗಾಗಿ. ಆದರೆ ದೈವವನ್ನು ಉಳಿಸಿಕೊಳ್ಳುವುದು ಹೇಗೆ? ಕೊರಗಜ್ಜ ದೈವ ಇರ್ಬೋದು, ಬೇರೆ ಯಾವುದೇ ದೈವ ಇರ್ಬೋದು, ದೈವವನ್ನು ಉಳಿಸಿಕೊಳ್ಳುವುದಂದರೆ ಹೇಗೆ? ದೈವ ನಮ್ಮ ಜೀವನದಲ್ಲಿ ಪವಾಡ ಮಾಡಬೇಕು. ಆದರೆ ಮುಖ್ಯವಾಗಿ ಕೊರಗಜ್ಜ ದೈವ ನಮ್ಮ ಜೀವನದಲ್ಲಿ ಪವಾಡ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಯಾವ ರೀತಿ ಇದ್ದರೆ ಅಜ್ಜ ನಮ್ಮ ಜೀವನದಲ್ಲಿ ಪವಾಡವನ್ನು ಮಾಡ್ತಾರೆ. ಸ್ವತಃ ನನ್ನ ಅನುಭವ ಏನು, ನಾನು ಯಾವ ರೀತಿ ಇದ್ದರೆ ಏನು. ಸೊ ಅಜ್ಜನ ಬಗ್ಗೆ ನಾವು ನಮ್ಮ ಮನೆಯವರು, ನಮ್ಮ ಗುರು ಹಿರಿಯರು, ನಮ್ಮ ಹಿಂದಿನ ಕಾಲದಿಂದ ಏನು ಆಚಾರ ಸಂಪ್ರದಾಯಗಳು ದೈವದ ವಿಷಯದಲ್ಲಿ ನಡ್ಕೊಂಡು ಬಂದಿದೆ, ಹಾಗೆಯೇ ಅಜ್ಜನನ್ನು ನಾವು ಹೇಗೆ ಆರಾಧಿಸ್ಕೊಂಡು ಬಂದಿದ್ದೇವೆ, ಅಜ್ಜ ರೀತಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋಗೋದು. ಇಂದಿನಿಂದ ಯಾವ ಥರ ಉಂಟು ಆ ಥರ. ದೈವವನ್ನು ನೀವು ಮನಸಾರೆ ಪ್ರಾರ್ಥನೆಯನ್ನು ಮಾಡಿದರೆ ಅಜ್ಜ ಕೇಳೋದು ನಿಮ್ಮ ಮನಸ್ಸಿನ ಭಕ್ತಿಯನ್ನು. ಮನಸ್ಸು ಶುದ್ಧವಾಗಿ ಉಂಟಾ, ನಿಮ್ಮ ಸಂಕಲ್ಪ, ಇಚ್ಛೆ, ಆಸೆ, ಏನು ಕೋರಿಕೆ ಉಂಟು ಅದು ಸರಿಯಾಗಿ ಉಂಟಾ ದೇವರಿಗೆ, ಅದು ಮುಖ್ಯವಾಗಿ ನೋಡ್ತಾರೆ. ಹಾಗೆಯೇ ಆಸೆ ಕೋರಿಕೆಯ ವಿಷಯ ಬಂದಾಗಲೂ ಕೂಡ ಹಾಗೆಯೇ ಯಾವುದೇ ಒಂದು ಆಸೆ ಕೋರಿಕೆಯನ್ನು ಇಟ್ಕೊಂಡು ಕೇಳ್ಬೋದು. ಬಟ್ ಮನಸ್ಸಿನಲ್ಲಿ ಅನುಮಾನ ಅನ್ನೋದು ಇರಬಾರ್ದು. ದೇವರನ್ನು ಮುಂದೆ ಇಟ್ಟುಕೊಂಡು ನಾವು ಅನುಮಾನ ಪಡಬಾರ್ದು. ಅದರಲ್ಲೂ ಕೂಡ ಕೊರಗಜ್ಜನ ವಿಷಯದಲ್ಲಿ ನಾವು ಅಪನಂಬಿಕೆಯನ್ನು ಪಡಬಾರ್ದು. ಅಂದರೆ ಇವಾಗ ದೇವವನ್ನು ಮನಸಾರೆ ಪ್ರಾರ್ಥನೆಯನ್ನು ಮಾಡಿ, ಅಂದರೆ ಜಸ್ಟ್ ಕೈ ಮುಗಿದ್ರೆ ಸಾಕಾಗುತ್ತೆ ನೀವು ಮನಸ್ಸಿನಲ್ಲಿ ಭಕ್ತಿ ಇಟ್ಕೊಂಡು. ನೋಡಿ, ಇವಾಗ ನಾನೀಗ ತೋರಿಸ್ತಾ ಇದ್ದೀನಿ ಕೊರಗಜ್ಜನ ಫೋಟೋವನ್ನು. ಈ ಫೋಟೋವನ್ನೇ ನೋಡಿಕೊಂಡು ನಿಮ್ಮದು ಸಮಸ್ಯೆ ಏನುಂಟು, ಏನು ಸಮಸ್ಯೆ ನಿಮ್ಮದು ಪರಿಹಾರ ಆಗಬೇಕು, ಕೋರ್ಟಿನಲ್ಲಿ ಕೇಸ್ ಉಂಟಾ, ಆಸ್ತಿಯ ವಿಷಯವಾಗಿ ಸಮಸ್ಯೆ ಆಗ್ತಾ ಉಂಟಾ, ಅಥವಾ ಮಕ್ಕಳು ನೀವು ಹೇಳಿರೋ ಮಾತು ಕೇಳಲ್ವಾ, ಗಂಡ ನೀವು ಹೇಳಿರೋ ಮಾತು ಕೇಳಲ್ಲ, ಮಂತ್ರ ವಶೀಕರಣ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಕೆಲವರಿಗೆ ನಾವು ಒಂದು ಮನೆ ಕಟ್ಟಬೇಕು ಅಂತ ಆಸೆ ಉಂಟು, ಅದು ಆಗ್ತಾ, ಕೆಲವರಿಗೆ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕುತ್ತಾ, ಅಂದರೆ ನಾನು ತುಂಬ ಕಷ್ಟಪಟ್ಟು ಓದ್ತಾ ಇದ್ದೀನಿ, ನನಗೆ ಪ್ರತಿಫಲನೇ ಸಿಗ್ತಾ ಇಲ್ಲ, ನಾನು ಎಷ್ಟು ಓದಿದ್ರು ನನಗೆ ತಲೆಗೆ ಹತ್ತಾ ಇಲ್ಲ. ಸೊ ಈ ಥರ ಎಲ್ಲ ಇರುತ್ತೆ. ಮನೆಯಲ್ಲಿ ಏನೋ ಒಂದು ಸಮಸ್ಯೆ, ನೆಗೆಟಿವ್ ಶಕ್ತಿ ಇರ್ಬೋದು, ಕೆಟ್ಟ ಶಕ್ತಿಗಳು ಇರ್ಬೋದು, ದುಷ್ಟ ಶಕ್ತಿಗಳಿರ್ಬೋದು. ಸೊ ಮನಸ್ಸಿನಲ್ಲಿ ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲ, ನನಗೆ ಮಾನಸಿಕವಾಗಿ ಯಾರಾದರೂ ಹಿಂಸೆ ಮಾಡ್ತಾ ಇರ್ಬೋದು, ಅಥವಾ ದೈಹಿಕವಾಗಿ ಯಾರಾದರೂ ಹಿಂಸೆ ಮಾಡ್ತಾ ಇರ್ಬೋದು. ಸೊ ಏನೇ ಒಂದು ಸಮಸ್ಯೆ ಇರ್ಬೋದು, ಅಥವಾ ನಾವು ಇಷ್ಟಪಟ್ಟವರನ್ನು ಮದುವೆ ಆಗಬೇಕು, ನನಗೆ ಒಂದು ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರ್ತಾ ಇಲ್ಲ, ಅಥವಾ ನಮಗೆ ಮಗು ಆಗಬೇಕು, ಸಂತಾನ ಭಾಗ್ಯ ಇಲ್ಲ ಅಂದ್ರೂ ನೀವು ನೋಡಿ, ಈಗ ಕೊರಗಜ್ಜನ ಫೋಟೋವನ್ನು ನಾನು ತೋರಿಸ್ತಾ ಇದ್ದೀನಲ್ಲ, ಸೊ ಅದನ್ನು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಕೊರಗಜ್ಜನ ಫೋಟೋವನ್ನು ನೋಡಿಕೊಂಡು, ಅಜ್ಜ ನಂದು ಈ ಸಲ ಸಮಸ್ಯೆ ಉಂಟು, ಅಜ್ಜ ನೀವು ನನ್ನನ್ನು ಕಾಪಾಡಿ, ನನ್ನ ಕೈಯನ್ನು ಬಿಡಬೇಡಿ, ನನಗೆ ನಿಮ್ಮ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ನಾವು ನೋಡಿ, ಅಜ್ಜನ ಬಗ್ಗೆ ಎಷ್ಟು ಗೊತ್ತಿದ್ರೂ ಗೊತ್ತುಂಟಂತ ಹೇಳಲ್ಲ. ಅಜ್ಜನ ಬಗ್ಗೆ ನಾವು ದಿನನಿತ್ಯ ಪ್ರತಿಕ್ಷಣನೂ ಕಲಿಯೋದು ತುಂಬ ಇರುತ್ತೆ. ಇವಾಗ ನಾನು ಎಲ್ಲದರಲ್ಲೂ ಪರ್ಫೆಕ್ಟ್, ನಮ್ಮ ಗುರು ಹಿರಿಯರು ಇಂದಿನ ಕಾಲದವರೆಲ್ಲ ಹೇಳ್ಕೊಂಡು ಬಂದಿದ್ದಾರೆ, ಅದಲ್ಲ. ಸೊ ಆದ್ರೂ ನಾವು ಪರ್ಫೆಕ್ಟ್ ಅಂತ ಹೇಳಲ್ಲ. ಸೊ ನಾವು ಅಜ್ಜನ ಬಗ್ಗೆ ಪುನಃ ಕಲಿಯಲಿಕ್ಕೆ ಉಂಟು. ನಾವು ಅಜ್ಜನ ಬಗ್ಗೆ ಕಲಿಯೋದು ಯಾವತ್ತೂ ಕೂಡ ಇಲ್ಲ. ಒಂದು ಅಜ್ಜನನ್ನು ನೋಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮನಸ್ಸಿನಲ್ಲಿ. ಕೊರಗಜ್ಜನಲ್ಲಿ ಈ ಸಮಸ್ಯೆ ಉಂಟು, ಈ ಒಂದು ಆಸೆ ಉಂಟು, ಅಜ್ಜ ದಯವಿಟ್ಟು ನನ್ನದೊಂದು ಆಸೆಯನ್ನು ನೆರವೇರಿಸಿ, ಸಮಸ್ಯೆಯನ್ನು ಪರಿಹರಿಸಿ, ನಾನು ನಿಮ್ಮ 6 ಸಲ ಕುತ್ತಾರಿಗೆ ಬರ್ತೇನೆ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ನನ್ನ ಆರಾಧ್ಯವಾದ ಕೊರಗಜ್ಜ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ಲರೂ ಖುಷಿಯಾಗಿರಿ. ಧನ್ಯವಾದಗಳು.